ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಪ್ರತಿಯೊಬ್ಬ ಯುವಕನು ತನಗಾಗಿ ನಿರ್ಧರಿಸಬೇಕು. ಈ ದಿನದ ದೇವರ ವಾಕ್ಯ, ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. 1 ಕೊರಿಂಥದವರಿಗೆ 9ನೇ ಅಧ್ಯಾಯ 25ನೇ ವಚನ. ನಮ್ಮ ಜೀವನವು ಮನಸ್ಸಿನಿಂದ ನಿಯಂತ್ರಿಸಲ್ಪಡಬೇಕೋ ಅಥವಾ ದೇಹದಿಂದ ನಿಯಂತ್ರಿಸಲ್ಪಡಬೇಕೋ ಎಂಬುದನ್ನು ನಿರ್ಧರಿಸುವುದು ನಮ್ಮ ವೈಯಕ್ತಿಕವಾದ ಜವಾಬ್ದಾರಿಯಾಗಿದೆ. ತನ್ನ ಸ್ವಂತ ಜೀವನವನ್ನು ರೂಪಿಸಿಕೊಳ್ಳುವ ಆಯ್ಕೆಯನ್ನು ಪ್ರತಿಯೊಬ್ಬ ಯುವಕನೂ ತನಗಾಗಿ ಮಾಡಬೇಕು ಮತ್ತು ತಾನು ಎದುರಿಸಬೇಕಾದ ಶಕ್ತಿಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಮತ್ತು ಗುಣಸ್ವಭಾವ ಮತ್ತು ಅಂತ್ಯವನ್ನು ನಿರ್ಧರಿಸುವ ಪ್ರಭಾವಗಳನ್ನು ಅರ್ಥ ಮಾಡಿಕೊಳ್ಳಲು ಎಂತಹ ಪ್ರಯತ್ನಗಳನ್ನಾದರೂ ಅವರು ಮಾಡಬೇಕು. ಮಿತಾಚಾರವಿಲ್ಲದಿರುವುದು ಒಂದು ಶತ್ರುವಾಗಿದ್ದು, ಅದರ ವಿರುದ್ಧ ಎಲ್ಲರೂ ಎಚ್ಚರಿಕೆಯಿಂದಿರಬೇಕು. ಈ ಭಯಾನಕ ದುಷ್ಟತನದ ತ್ವರಿತವಾದ ಹೆಚ್ಚಳವು ತನ್ನ ಜನಾಂಗವನ್ನು ಪ್ರೀತಿಸುವವನನ್ನು ಅದರ ವಿರುದ್ಧ ಹೋರಾಡುವುದಕ್ಕೆ ಪ್ರಚೋದಿಸಬೇಕು. ಎಲ್ಲ ವಿಷಯಗಳಲ್ಲಿಯೂ ಮಿತವ್ಯಯ ಮತ್ತು ಕ್ರಮಬದ್ಧತೆಯ ಆಚರಣೆಯು ಅದ್ಭುತ ಶಕ್ತಿಯನ್ನು ಹೊಂದಿರುತ್ತದೆ. ಜೀವನದ ಮಾರ್ಗವನ್ನು ಸುಗಮಗೊಳಿಸುವಲ್ಲಿ ಹೆಚ್ಚಿನ ಗಣನೆಗೆ ಬರುವ ಮಾಧುರ್ಯ ಮತ್ತು ಪ್ರಶಾಂತತೆಯನ್ನು ಉತ್ತೇಜಿಸುವಲ್ಲಿ ಅದು ಸಂದರ್ಭಗಳು ಅಥವಾ ನೈಸರ್ಗಿಕ ಉಡುಗೊರೆಗಳಿಗಿಂತಲೂ ಹೆಚ್ಚಿನದನ್ನು ಮಾಡುತ್ತದೆ. ಅದೇ ಸಮಯದಲ್ಲಿ ಹೀಗೆ ಪಡೆದುಕೊಂಡ ಮಿತವ್ಯಯದಾಚಾರದ ಬಲವು ಪ್ರತಿಯೊಬ್ಬ ಮನುಷ್ಯನೂ ಎದುರಿಸಬೇಕಾದ ಕಠಿಣವಾದ ಜವಾಬ್ದಾರಿಗಳು, ಕಠಿಣವಾದ ವಾಸ್ತವಗಳೊಂದಿಗೆ ಯಶಸ್ವಿಯಾಗಿ ಹೋರಾಡಲು ಬೇಕಾಗಿರುವ ಅತ್ಯಂತ ಅಮೂಲ್ಯವಾದ ಸಾಧನವಾಗಿ ಕಂಡುಬರುತ್ತದೆ. ಜ್ಞಾನದ ಮಾರ್ಗಗಳು ಸಂತೋಷಕರವೂ ಅವಳ ಎಲ್ಲ ದಾರಿಗಳು ಸಮಾಧಾನಕರವೂ ಆಗಿವೆ. ಓ ದೇಶವೇ, ಶ್ರೇಷ್ಠರ ಮಗನು ನಿನ್ನ ಅರಸನಾದರೆ ಮತ್ತು ನಿನ್ನ ಪ್ರಭುಗಳು ತಕ್ಕ ಕಾಲಕ್ಕೆ ಸರಿಯಾಗಿ ಅಮಲಿಗಾಗಿ ಅಲ್ಲದೆ ಶಕ್ತಿಗಾಗಿ ಊಟ ಮಾಡಿದರೆ ನಿನಗೆ ಆಶೀರ್ವಾದವಾಗಲಿ ಎಂಬ ಜ್ಞಾನಿಯ ಮಾತುಗಳಲ್ಲಿ ತಿಳಿಸಲಾದ ಪಾಠಗಳ ಬಗ್ಗೆ ಕಿರೀಟಧಾರಿ ರಾಜರಿಗಿಂತ ಹೆಚ್ಚು ಭವಿಷ್ಯ ಏಳಿಗೆಯ ಸಾಧ್ಯತೆ ಇರುವ ನಮ್ಮ ಪ್ರತಿಯೊಬ್ಬ ಯುವಕರು ಚಿಂತಿಸಬೇಕು. ನಿನ್ನ ಹೃದಯವು ನನ್ನ ಆಜ್ಞೆಗಳನ್ನು ಕಾಪಾಡಿಕೊಳ್ಳಲಿ, ಆಗ ಹೆಚ್ಚಾದ ದಿನಗಳು, ದೀರ್ಘಾಯುಷ್ಯವು, ಸಮಾಧಾನವು ನಿನಗೆ ಕೂಡಿಸಲ್ಪಡುವವು ಎಂದು ದೇವರು ಹೇಳುತ್ತಾನೆ. ಅವುಗಳನ್ನು ಕಂಡುಕೊಳ್ಳುವವರಿಗೆ ಅವು ಜೀವವೂ ಅವರ ದೇಹಕ್ಕೆಲ್ಲ ಆರೋಗ್ಯವೂ ಆಗಿವೆ. ಮನೋಹರವಾದ ಮಾತುಗಳಾದ ಸತ್ಯವು ಪ್ರಾಣಕ್ಕೆ ಮಧುರವೂ ಎಲುಬುಗಳಿಗೆ ಕ್ಷೇಮವೂ ಆಗಿವೆ ಎಂದು ವಾಕ್ಯವು ಪ್ರಕಟಿಸುತ್ತದೆ. ದೇವರ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟು ಎಂಬ ಸತ್ಯವೇದದ ಹೇಳಿಕೆಯ ಆಧಾರವಾಗಿರುವ ಆಳವಾದ ಸತ್ಯವನ್ನು ಯುವಕರು ಅರ್ಥ ಮಾಡಿಕೊಳ್ಳಬೇಕು. ಆತನೇ ಎಲ್ಲದರ ಮೂಲನಾಗಿದ್ದಾನೆ. ಅದು ಮಾತ್ರವಲ್ಲ, ಜೀವದಿಂದಿರುವ ಎಲ್ಲದರ ಜೀವವೂ ಆಗಿದ್ದಾನೆ. ಸೂರ್ಯನ ಬೆಳಕು, ಶುದ್ಧವಾದ ಸಿಹಿಯಾದ ಗಾಳಿ, ನಮ್ಮ ದೇಹಗಳನ್ನು ನಿರ್ಮಿಸುವ, ನಮ್ಮ ಬಲವನ್ನು ಕಾಪಾಡುವ ಆಹಾರ, ಇವೆಲ್ಲವುಗಳನ್ನು ನಾವು ಆತನ ಜೀವದಿಂದ ಪಡೆಯುತ್ತೇವೆ. ಗಂಟೆಯಿಂದ ಗಂಟೆಗೆ, ಕ್ಷಣದಿಂದ ಕ್ಷಣಕ್ಕೆ ನಾವು ಆತನ ಜೀವದಿಂದ ಅಸ್ತಿತ್ವದಲ್ಲಿದ್ದೇವೆ. ಪಾಪದಿಂದ ವಿರೂಪಗೊಂಡಿರುವುದನ್ನು ಹೊರತುಪಡಿಸಿ ಕ್ರಿಸ್ತನು ದಯಪಾಲಿಸುವ ಎಲ್ಲ ಉಡುಗೊರೆಗಳು ಜೀವನ, ಆರೋಗ್ಯ ಮತ್ತು ಸಂತೋಷಕ್ಕೆ ಒಲವು ತೋರುತ್ತದೆ, ದಾರಿ ಮಾಡುತ್ತದೆ. ತನ್ನ ಸಮಯದಲ್ಲಿ ಪ್ರತಿಯೊಂದನ್ನು ಆತನು ಸುಂದರವಾಗಿ ಮಾಡಿದ್ದಾನೆ ಎಂದು ದೇವರ ವಾಕ್ಯವು ಹೇಳುತ್ತದೆ. ದೇವರ ಕೆಲಸವನ್ನು ನಾಶಪಡಿಸುವುದರಲ್ಲಿ ನಿಜವಾದ ಸುಂದರತೆಯ ದೃಢತೆಯು ನೆಲೆಸಿರುವುದಿಲ್ಲ, ಆದರೆ ಎಲ್ಲವನ್ನು ಸೃಷ್ಟಿಸಿದಾತನ ನಿಯಮಗಳಿಗೆ ಹೊಂದಿಕೊಂಡು ಮತ್ತು ಅವುಗಳ ಸೌಂದರ್ಯ ಮತ್ತು ಪರಿಪೂರ್ಣತೆಯಲ್ಲಿ ಆನಂದ ಕಂಡುಕೊಳ್ಳುವವನಲ್ಲಿ ನಿಜವಾದ ಸುಂದರತೆಯ ದೃಢತೆ ಇರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ
ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.